ಅದಕ್ಕೆ ಆಗ್ನೇಯ ಶೂದ್ರ ಅಂತಾರೆ. ಆಗ್ನೇಯ ಶೂದ್ರ ಅಂದರೆ ಯಾರು? ಹರಿಜನ್ ಅಂತೀರಾ? ಇಲ್ಲ. ದಲಿತ ಅಂತೀರಾ? ಇಲ್ಲ. ಎಷ್ಟೋ ದೇಶಗಳನ್ನು ನಾನು ವಿಸಿಟ್ ಮಾಡಿದ್ದೇನೆ. ಆದರೆ ಇಂಥ ರಾಜಕೀಯ ನಮ್ಮ ಭಾರತದಲ್ಲಿ ಇರುವಂಥ ರಾಜಕೀಯ ಇದು ಕಂಪ್ಲೀಟ್ಲಿ ಬೇರೆ ಇದೆ, ಅನಾವಶ್ಯಕವಾಗಿದೆ. ಈ ಮೂರೂ ಏನು ಕ್ವಾಲಿಟಿಗಳಿವೆ ಅಥವಾ ಗುಣಗಳಿವೆ ಮನುಷ್ಯನಲ್ಲಿ, ಆ ಮೂರೂ ಗುಣಗಳು ಮನುಷ್ಯನಲ್ಲಿ ಬೇಕೇ ಬೇಕು. ಆದರೆ ಎಲ್ಲರಲ್ಲಿ ಅವು ಈಕ್ವಲ್ ಆಗಿರುವುದಿಲ್ಲ. ಅಂತ ಅಗಸ್ತ್ಯ ಋಷಿ ಸಮುದ್ರವನ್ನೇ ಕುಡಿದ್ಬಿಟ್ಟು ಮತ್ತೆ ಹೊರಗಡೆ ಹಾಕಿದಂಥ ಮನುಷ್ಯ ಕುಂಬಾರನ ಮಗ. ಅವನೇನ್ರಿ ಕುಂಬಾರನ ಮಗ ಅಂತ ಹೇಳೋಕ್ಕಾಗುತ್ತೆ? ಕ್ರೀಡು ಅನ್ನಿ, ಜಾತಿ ಅನ್ನಿ, ಮತ ಅನ್ನಿ, ಪಂಥ ಅನ್ನಿ, ಇದಕ್ಕೆಲ್ಲ ಬರೋದಕ್ಕೆ ಕಾರಣ ರಾಜಕೀಯ ಅಂತ ಮಾತ್ರ ನಾನು ಹೇಳ್ತೀನಿ. ಬಹುತೇಕ ಸ್ಪೋರ್ಟ್ಸ್ಮನ್ಗಳನ್ನು ಇಡೀ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗುತ್ತೆ ಇದು. ಹೌದು. ಅವ್ರು ಕೆಲವೊಂದು ವಿಷಯಗಳಲ್ಲಿ ತಮ್ಮ ಸ್ಪೋರ್ಟ್ಸ್ ಬಿಟ್ಟರೆ ಬೇರೆ ಇದರಲ್ಲಿ ಅವ್ರ ತಲೆ ಹಾಕಲ್ಲ. ನಿಮಗೆ ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸು ಹೇಳ್ತೇನೆ. ಅದೇ ರೀತಿ ನೀವು ಈಶಾನ್ಯಕ್ಕೆ ಬನ್ನಿ, ನಾರ್ತ್ ಈಸ್ಟ್ ಅಂತೇವೆ. ನಾರ್ತ್ ಈಸ್ಟ್ ಅನ್ನೋದಕ್ಕೆ ಅರ್ಥ ಇಲ್ಲ. ಬಿಟ್ವೀನ್ ನಾರ್ತ್ ಆ್ಯಂಡ್ ಈಸ್ಟ್ ಈಸ್ ನಾರ್ತ್ ಈಸ್ಟ್. ಆದರೆ ನಮ್ಮವರು ಈಶಾನ್ಯ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ? ನಮ್ಮ ಪೂರ್ವಜರು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಇದನ್ನು ಎಲ್ಲ ಅಧ್ಯಯನ ಮಾಡಿದವರು ಅದನ್ನು ಈಶಾನ್ಯ ಅಂತ ಯಾಕೆ ಹೆಸರು ಕೊಟ್ಟರು? ಅಲ್ಲಿ ಈಶ ಇದ್ದಾನ? ಇಲ್ಲ. ಆದರೆ ಅಲ್ಲಿ ಇರುವಂತಹ ಬ್ರಹ್ಮಜ್ಞಾನ ಅದನ್ನು ನಾನು ಕಂಡ್ಕೋಬೇಕು ಅಂತ ಒಂದೇನು ನಿಮಗೆ ಆಸಕ್ತಿ ಹುಟ್ಟುತ್ತೆ, ಅದು ಈಶಾನ್ಯದಲ್ಲಿ. ಅದಕ್ಕೆ ಅವನು ಬ್ರಾಹ್ಮಣ ಆಗ್ತಾನೆ. ಬ್ರಾಹ್ಮಣ ಅಂತಂದರೆ ಅವನೇನು ಎಲ್ರಿಗಿಂತಲೂ ಮೇಲು ಅಂತಲ್ಲ. ಈ ಕಡೆ ವಾಯವ್ಯದಲ್ಲಿ ಇದ್ದವನು ರಜಸ್ ಕ್ವಾಲಿಟಿಯಿಂದ ಕ್ಷತ್ರಿಯನಾಗ್ತಾನೆ. ಅದರಲ್ಲೂ ಅವನ ಮೇಲ್ಮೆ ಇದೆ. ಅವನ ಮೇಲ್ಮೆ ಇಲ್ಲಿ ಇದ್ರ ಮೇಲ್ಮೆ ಇರ್ತದೆ. ಹೌದು, ಬುದ್ಧಿದು. ಹೌದು. ಅಲ್ಲಿ ಅವನು ತನ್ನ ಬಾಡಿಗಾಗಿ ಜಾಸ್ತಿ ಆಸಕ್ತಿ ವಹಿಸ್ಕೊಳ್ತಾನೆ, ಇಲ್ಲಿ ಅವನು ತನ್ನ ಬುದ್ಧಿಗಾಗಿ ಆಸಕ್ತಿ ವಹಿಸ್ಕೊಳ್ತಾನೆ. ಇದು ಒಂದು ನ್ಯಾಚುರಲ್ ಪ್ರೊಸೆಸ್ಸು. ಈ ನ್ಯಾಚುರಲ್ ಪ್ರೊಸೆಸ್ಸು ಹೇಗೆ ತಂತಾನೇ ಬರ್ತಾ ಇದೆ. ಈಗ ಈ ನನ್ನ ಆರ್ಕಿಟೆಕ್ಚರ್ ಅಥವಾ ನನ್ನ ಈ ವಾಸ್ತುಶಾಸ್ತ್ರ ವೃತ್ತಿಯಲ್ಲಿ ನನ್ನ ಹತ್ರ ಬಂದಂಥ ಎಷ್ಟೋ ಜನಗಳಿಗೆ ಅವ್ರ ಮಕ್ಕಳು 35-37% ಸ್ಕೋರ್ ಮಾಡುವವರು, ಅವ್ರಿಗೆ ನಾನು ಹೇಳಿದ್ದೇನೆ, ನೀವು ಈ ಥರ ಮಕ್ಕಳನ್ನ ಈ ಓರಿಯೆಂಟೇಷನ್ದಲ್ಲಿ ಇಡಿ ಅಂತ. 70 ಮೇಲೆ ಸ್ಕೋರ್ ಮಾಡಿದ್ದಾರೆ, 80 ಮೇಲೆ ಸ್ಕೋರ್ ಮಾಡಿದ್ದಾರೆ. ಅದು ಹೇಗೆ? ಹುಡುಗ ಅವನೇ ಕರೆಕ್ಟ್. ಆದರೆ ಅಲ್ಲಿರುವಂಥ ವಾತಾವರಣ ಅವನಿಗೆ ಡೈರೆಕ್ಟ್ ಮಾಡಿದ್ರೆ ಅವನಿಗೆ ಅದು ಪ್ರೋವೋಕ್ ಆಗುತ್ತೆ. ಹೀಗೆ ಇದರ ಮೇಲೆ ಸ್ಟಡಿ ಮಾಡಿ ಈ 4 ವರ್ಣಗಳು ಅಂತೇನಿವೆಯಲ್ಲ, ಅದಕ್ಕೆ ಆಗ್ನೇಯ ಶೂದ್ರ ಅಂತಾರೆ. ಆಗ್ನೇಯ ಶೂದ್ರ ಅಂದರೆ ಯಾರು? ಹರಿಜನ್ ಅಂತೀರಾ? ಇಲ್ಲ. ದಲಿತ ಅಂತೀರಾ? ಇಲ್ಲ. ಬಡವನ? ಇಲ್ಲ. ಸಹ ಉದ್ರ. ಯಾವನು ಯಾವಾಗಲೂ ಡೆಪ್ಟಲ್ಲಿರ್ತಾನೆ ಅವನು ಶೂದ್ರ. ಆದರೆ ಇವತ್ತಿನ ರಾಜಕೀಯದಲ್ಲಿ ಇಂಥ ರಾಜಕೀಯ ಬೇರೆ ಎಲ್ಲೂ ನಾನು ಕಂಡಿಲ್ಲ. ಎಷ್ಟೋ ದೇಶಗಳನ್ನು ನಾನು ವಿಸಿಟ್ ಮಾಡಿದ್ದೇನೆ. ಆದರೆ ಇಂಥ ರಾಜಕೀಯ ನಮ್ಮ ಭಾರತದಲ್ಲಿ ಇರುವಂಥ ರಾಜಕೀಯ ಇದು ಕಂಪ್ಲೀಟ್ಲಿ ಬೇರೆ ಇದೆ, ಅನಾವಶ್ಯಕವಾಗಿದೆ. ಹೌದು. ಮತ್ತು ನಮ್ಮ ಮೂಲಭೂತವಾದಂಥ ತತ್ವ, ಶಾಸ್ತ್ರ, ಬುದ್ಧಿವಂತಿಕೆ, ಇನೋವೇಷನ್, ಸಂಶೋಧನೆ, ಅದರ ಬಗ್ಗೆ ನಮಗೇನೆ ಗೌರವ ಇದೆ. ಹೌದೌದು. ಮನುಸ್ಮೃತಿಯಲ್ಲಿ ವರ್ಣಭೇದ ಹೇಳಿಲ್ಲ. ಅದು ಬರೀ ವರ್ಣಾಶ್ರಮ ಇದೆ. ನಿಮ್ಮ ಕರ್ಮದ ಪ್ರಕಾರ, ನಿಮ್ಮ ವೃತ್ತಿ ಪ್ರಕಾರ ನೀವು ಮುಂದೆ ಬನ್ನಿ. ಈಗ ನಿಮಗೆ ಇಲ್ಲೊಂದು ವೆರಿ ಫೈನ್ ಎಕ್ಸಾಂಪಲ್ ಕೊಡಬೇಕು ಅನಿಸುತ್ತೆ. ಶಂಕರಾಚಾರ್ಯರು ಓವರ್ನೈಟ್ ನಿಂತುಬಿಟ್ಟು ಜಗನ್ನಾಥಪುರಿಯಲ್ಲಿ ಬಲಭದ್ರ, ಸುಭದ್ರ ಮತ್ತು ಇನ್ನೊಂದು ಮೂರ್ತಿ, 3 ಮೂರ್ತಿ ಮಾಡಿಸಿದ್ರಲ್ಲಿ. ಇದರಲ್ಲಿ ಅರ್ಜೆಂಟಾಗಿ ಬೇಕಾಗಿತ್ತು ಅಂತಂದ್ಬಿಟ್ಟು ವುಡ್ಡಲ್ಲಿ ಕಾರ್ಪೆಂಟ್ರಿಗೆ ಅದು ಒಂದು ದಿವಸದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವನ್ನ ಅರ್ಧನೇ ಮಾಡಿ ಹಾಗೆ ಇಟ್ಟ. ಅದು ಪೂಜೆ ಯಾರಿಂದ ಮಾಡಿಸಿದ್ರು? ಆ ಬಡಿಗನಿಂದ. ಆ ಬಡಿಗನಿಂದ ಮಾಡಿಸಿದ್ರು ಪೂಜೆ. ಅಂದರೆ ಅಲ್ಲಿ ಬ್ರಾಹ್ಮಣ ಯಾರಾದರೂ ಬಡಿಗನೇ ಅದು. ಯಾಕೆ? ಆ ವೃತ್ತಿಯಲ್ಲಿ ಅವನು ಶ್ರೇಷ್ಠ. ಅವನು ಶ್ರೇಷ್ಠ.
ಇದನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ಅಟ್ಲೀಸ್ಟ್ ಈ ಕಾಮನ್ ಮ್ಯಾನ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಜ್ಞಾನ ಬರಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಕರೆಕ್ಟ್. ಈಗ ಅದೇ ರೀತಿ ನೀವು ವೈಶ್ಯ ಅಂದರೆ ನೈಋತ್ಯದಲ್ಲಿ ವ್ಯಾಪಾರಿಗಿರುವಂತಹ ತಮಸ್ಸು. ಇಲ್ಲಿ ಮನುಷ್ಯನ 3 ಗುಣಗಳು ಏನಿವೆ, ರಜಸ್, ತಮಸ್ ಮತ್ತು ಸತ್ವ. ತಮಸ್ ಅಂತ ಅನ್ನೋದು ಅವನಿಗೆ ಸಿಕ್ಕಾಪಟ್ಟೆ ಬರುತ್ತೆ ಇಲ್ಲಿ ನೈಋತ್ಯದಲ್ಲಿ. ಈಗ ಒಂದು ವಸ್ತು ಮಾರಬೇಕು ಅಂತಂದರೆ ಅದಕ್ಕೊಂದು ಬೆಲೆ ಇದೆ. ಹೌದು. ಅವನು ಅದಕ್ಕೆ ಬೆಲೆ ಕಟ್ತಾನೆ. ಯಾಕಂದರೆ ಅವನಿಗೆ ಎಲ್ಲಿಂದನೋ ಕೊಂಡ್ಕೊಂಡು ಬಂದು ಅದಕ್ಕೆ ಆ ಅಂಗಡಿಯಲ್ಲಿರುವಂಥ ಬಾಡಿಗೆ, ಎಲೆಕ್ಟ್ರಿಸಿಟಿ ಚಾರ್ಜು ಪ್ಲಸ್ ಆಳುಗಳ ಚಾರ್ಜು ಎಲ್ಲ ಮಾಡಿ ಇದ್ರ ಬೆಲೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾನೆ. ಬೇಕಾದರೆ ತಗೊಳ್ಳಿ, ಇಲ್ಲಾರೆ ಬಿಡಿ. 1 ಕಾಸು ಅದಕ್ಕಿಂತ ಕಮ್ಮಿ ಮಾಡಿ ಅವ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ತಮಸ್ ಅಂತೇವೆ. ತಮಸ್ ಅಂತಂದರೆ ಅವನು ತುಂಬ ಕೋಪಿಷ್ಟ ಇದ್ದಾನೆ, ಅದೆಲ್ಲ ಅಲ್ಲ. ಈ ತಮಸ್ಸು, ಈ 3 ಏನು ಕ್ವಾಲಿಟಿಗಳಿವೆ ಅಥವಾ ಗುಣಗಳಿವೆ ಮನುಷ್ಯನಲ್ಲಿ, ಆ 3 ಗುಣಗಳು ಮನುಷ್ಯನಲ್ಲಿ ಬೇಕೇ ಬೇಕು. ಆದರೆ ಎಲ್ಲರಲ್ಲಿ ಅವು ಈಕ್ವಲ್ ಆಗಿರುವುದಿಲ್ಲ. ಕರೆಕ್ಟ್. ಒಂದರಲ್ಲಿ ಜಾಸ್ತಿ, ಒಬ್ಬರಲ್ಲಿ ಜಾಸ್ತಿ ಇರುತ್ತೆ, ಇನ್ನೊಬ್ಬರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ನನಗೆ ಅಬ್ದುಲ್ ಕಲಾಂ ಅವರು ಮತ್ತು PT ಉಷಾ ಅವರು ಸಿಗ್ತಾರೆ ಅಂತ ಇಟ್ಕೊಳ್ಳಿ. ನಾನು ಅವ್ರಿಗೆ ಚಕ್ಕನೆ ಒಂದು ಪ್ರಶ್ನೆ ಕೇಳ್ತೀನಿ. 17 + 18 17 ಮತ್ತು 18 ನೀವು ಕೂಡಿದರೆ ಎಷ್ಟಾಗುತ್ತೆ ಅಂತ. ಅಬ್ದುಲ್ ಕಲಾಂ ಅವರು ಚಕ್ಕನೆ ಹೇಳ್ಬಿಡ್ತಾರೆ 35 ಅಂತ. ಅರೆ PT ಉಷಾ ಹೇಳಲ್ಲ ಅಲ್ಲ, ಆದರೆ ಕಷ್ಟ ಆಗುತ್ತೆ. ಒಂದು 2 ಸೆಕೆಂಡ್ 3 ಸೆಕೆಂಡ್ ಜಾಸ್ತಿ ತಗೊಳ್ತದೆ, ಲೇಟ್ ಆಗುತ್ತೆ. ಯಾಕೆ? ಅವಳಿಗೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವರು ತನ್ನ ಓಟದಲ್ಲಿ, ಅದೇ ಅವರು ಅಬ್ದುಲ್ ಕಲಾಮಿಗೆ ಹೇಳಿದರೆ ನನ್ನ ಜೊತೆ ಓಡಪ್ಪ ಅಂತಂದರೆ ಓಡ್ತಾರ ಅವರು? ಆಗೋದಿಲ್ಲ. ಅಂದರೆ ಅವರವರ ವೃತ್ತಿಗಳಲ್ಲಿ ಅವರು ಏನು ಮುಂದೆ ಬಂದಿದ್ದಾರೆ ಅದನ್ನು ಇದು ವರ್ಣಾಶ್ರಮ ಹೇಳುತ್ತೆ. ಅದನ್ನು ವರ್ಣಭೇದ ಮಾಡಿ ಅದರಲ್ಲಿ 4,000 ಜಾತಿ 40,000 ಜಾತಿ ಮಾಡಿ ಅವರು ಇದು ಇವರು ಇದು ಅಂತ ಹೇಳಿ. ಇಷ್ಟೇ ಅಲ್ಲ, ಈಗ ಒಂದು ಯಾವುದೇ ಜಾತಿ ತಗೊಳ್ಳಿ, ಲಿಂಗಾಯತರಲ್ಲಿ ಗಾಣಿಗ ಅಂತಿದೆ, ಬಡಜಿಗ ಅಂತಿದೆ, ಹೀಗೆ 1 2 ಅದು ಆಶ್ರಮ ಧರ್ಮ, ವೃತ್ತಿ ಧರ್ಮ. ಹಾಂ, ಈಗ ಒಂದು ಅಬೌಟ್ ಏರ್ ಇದೆ. ಅಬೌಟ್ ಏರ್ ಅಂದರೆ ಇದು ಏನಂತೀರ, ಕತ್ಲೆಖಾನೆ. ಕತ್ಲೆಖಾನೆ ಅಂದರೆ ಎಲ್ಲಿ ಪ್ರಾಣಿಗಳನ್ನು ವಧಿಸ್ತಾರೋ ವಧಿಸ್ತಾರೆ, ಆಮೇಲೆ ಅದನ್ನು ಮಾರ್ತಾರೆ. ಅದನ್ನು ಒಬ್ಬ ಬ್ರಾಹ್ಮಣ ಮಾಡ್ತಾ ಇದ್ದಾನೆ ಹೈದರಾಬಾದಲ್ಲಿ. ಹಾಂ, ಶ್ರೀವತ್ಸ ಅಂತ. ಅವನು ಬ್ರಾಹ್ಮಣ ಅಲ್ಲ ಹಾಗಾದರೆ. ಧರ್ಮವ್ಯಾಧ ಮಹಾಭಾರತದಲ್ಲಿ ಬರುವುದು, ವೇದ ಕಾಲದಲ್ಲಿ. ಹಾಂ, ತನ್ನ ಧರ್ಮ ಏನು ವೃತ್ತಿ ಇದೆ ಆ ವೃತ್ತಿಯನ್ನು ಮುಂದೆ ಬರೆಸಿದ. ಹಾಗೆ ಇದ್ರ ಮೇಲೆ ಏನಿದೆಯಲ್ಲ, ಇವು 4 ಏನು ವಿಭಾಗಗಳಿವೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಈಗ ನಾನು ನಿಮಗೆ ಇದು ಇರಲಿಲ್ಲ ಅಂತ ಹೇಳಿದೆ ಮೊದಲು. ಇದಕ್ಕೆ ನಾನು ನಿಮಗೆ ಕೆಲವೊಂದು ಪೂರಕವಾಗಿ ಹೇಳ್ತೇನೆ. ಕೆಲವೊಂದು ಋಷಿಗಳು ಯಾರನ್ನ ನಾವು ಇವತ್ತು ಪೂಜಿಸ್ತೇವೆ, ಯಾರನ್ನ ಹೊಗಳ್ತೇವೆ ಅಥವಾ ಯಾರಿಂದ ಮಾರ್ಗದರ್ಶನ ಪಡ್ಕೊಳ್ತೇವೆ, ಅವ್ರು ಯಾರು? ಋಷ್ಯಶೃಂಗ, ಅ ಗ್ರೇಟ್ ಸೇಜ್. ಅವ್ರದ್ದು ವೃತ್ತಿ ಚಿಗರೆ ಅಂದರೆ ಡಿಯರ್. ಆ ಡಿಯರ್ ಹಂಟಿಂಗ್ ಪ್ರೊಫೆಷನ್ನು. ಅವನು ಬ್ರಾಹ್ಮಣ ಆಗಲಿಲ್ವಾ? ಚಿಗರೆ ಬೇಟೆ ಅವನಿಗೆ ಮುಖ್ಯ ಕೆಲಸ. ಹಾಂ, ಮುಖ್ಯ ಕೆಲಸ. ಚಿಗರೆ ಬೇಟೆನೇ ಮುಖ್ಯ ಕೆಲಸ. ಅಂಥದ್ದನ್ನು ಮೃಗಗಳನ್ನ ಹೊಡೆಯೋವನು, ಅವನೊಬ್ಬ ಮಹರ್ಷಿ ಆದ ಋಷ್ಯಶೃಂಗ, ಕೌಶಿಕ ಋಷಿ. ಅವ್ರದ್ದು ಇದು ಗ್ರಾಸ್ ಕಟಿಂಗ್ ಪ್ರೊಫೆಷನ್ನು. ಹುಲ್ಲನ್ನು ಕಟ್ ಮಾಡಿ ಮಾರೋದು. ಆ ಮನುಷ್ಯ ಬ್ರಾಹ್ಮಣ ಆಗಲಿಲ್ವಾ? ಹೌದು. ಜಂಬೂಕ ಮಹರ್ಷಿ, ಇವ್ರದ್ದು ಪ್ರೊಫೆಷನ್ನು ಈ ನರಿಗಳನ್ನು ಹಿಡಿಯೋದು. ನರಿಗಳ ಮಾಂಸ ಒಂದೊಂದು ಕಾಲದಲ್ಲಿ ತುಂಬ ಫೇಮಸ್ ಇತ್ತು. ನರಿಗಳನ್ನು ಹೊಡೆದು ಆ ಮಾಂಸ ಮಾರಾಟ ಮಾಡೋದು. ಅದು ಜಂಬೂಕ ಮಹರ್ಷಿ. ಹೆಸರು ಮಹರ್ಷಿ, ಗೊತ್ತಾಯ್ತು, ವೃತ್ತಿ ಇದು. ಆದರೆ ಮುಂದೆ ಅದೇ ಜಂಬೂಕ ಮಹರ್ಷಿ ಅದನ್ನು ಬಿಟ್ಟು ಮಹರ್ಷಿ ಆದ. ವಾಲ್ಮೀಕಿ ಮಹರ್ಷಿ ಎನಿಮಲ್ ಹಂಟಿಂಗ್ ಆ್ಯಂಡ್ ಡೆಕಾಯ್ಟಿ. ಹೌದೌದು.
ಹೌದು. ಇವು ಎರಡು ಇರುವಾಗ ಇವು ಎರಡನ್ನೂ ವಾಲ್ಮೀಕಿ ಮಾಡೋರು, ಮಹರ್ಷಿ ವಾಲ್ಮೀಕಿ ರಾಮಾಯಣ ಬರೀಲಿಲ್ವೇ? ಆ ಬುದ್ಧಿ ಹೇಗೆ ಬಂತು? ಆವಾಗ ಮಹರ್ಷಿ ಆದ. ವ್ಯಾಸ ಮಹರ್ಷಿ ಮಹಾಭಾರತವನ್ನೇ ರಚಿಸಿದವರು, ಹೌದು. 4 ವೇದಗಳನ್ನು ವಿಂಗಡಿಸಿದವರು. ವೇದವ್ಯಾಸ ಹೆಸರು ಮಹರ್ಷಿ ವೇದವ್ಯಾಸ. ಅವ್ರಿಗೆಲ್ಲಿ ಜಾತಿ ಬಂತು? ಗೌತಮ ಇವರು ಬರೀ ಮೊಲಗಳನ್ನು ಹಿಡಿಯೋರು, ಮಹರ್ಷಿ ಗೌತಮ. ವಸಿಷ್ಠ ಎಷ್ಟೋ ರಾಜರ ಕುಲಗುರು. ಹೌದಪ್ಪ. ಆದರೆ ಅವರು ಜಾತಿ ಅನ್ನೋಕ್ಕಿಂತಲೂ ಅವರು ಒಬ್ಬ ಪ್ರಾಸ್ಟಿಟ್ಯೂಟ್ ಮಗ. ಎಲ್ಲಿದು ಬಂತು ಜಾತಿ ಅವರಿಗೆ? ಕರೆಕ್ಟ್. ಸೂರ್ಯವಂಶದ ಇಡೀ ಇವರವರು. ಹೌದು, ಕುಲಗುರು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ಹೌದೌದು. ಅಂಥ ಕುಲಗುರು ನಾವು ಒಪ್ಪಬೇಕು ಅಂತಂದರೆ ಯಾವುದೋ ಪ್ರಾಸ್ಟಿಟ್ಯೂಟ್ ಮಗಳು ಅಂತ ನಾವು ಬಿಟ್ಬಿಡೋಕ್ಕಾಗುತ್ತಾ? ಅವ್ರ ಜ್ಞಾನಕ್ಕೆ ನಾವು ಬೆಲೆ ಕೊಡ್ತೇವೆ. ಹೌದು. ಅಗಸ್ತ್ಯ ಒಬ್ಬ ಕುಂಬಾರನ ಮಗ, ಸಮುದ್ರವನ್ನೇ ಅಪೋಷಣ ತೆಕ್ಕೊಂಡು. ಅಂಥ ಅಗಸ್ತ್ಯ ಋಷಿ ಸಮುದ್ರವನ್ನೇ ಕುಡಿದ್ಬಿಟ್ಟು ಮತ್ತೆ ಹೊರಗಡೆ ಹಾಕಿದಂಥ ಮನುಷ್ಯ ಕುಂಬಾರನ ಮಗ. ಅವನೇನ್ರಿ ಕುಂಬಾರನ ಮಗ ಅಂತ ಹೇಳೋಕ್ಕಾಗುತ್ತಾ? ಅವರ ಜ್ಞಾನಕ್ಕೆ ನಾವು ಬೆಲೆ ಕೊಡಲಿಕ್ಕೆ ಬೇಕಲ್ಲ. ಕರೆಕ್ಟ್. ಅಂಥದ್ದು ಅವ್ರು ಮಹರ್ಷಿ ಆದರು. ಮಾತಂಗ ಸನ್ ಆಫ್ ಅ ವೈಲ್ಡ್ ಡಾಗ್ ಹಂಟರ್. ಹೀಗೆ ಕಾಡು ನಾಯಿಗಳನ್ನು ಹಂಟಿಂಗ್ ಮಾಡುವಂಥ ಆ ವೃತ್ತಿಯಿಂದ ಬಂದಂಥ ಮನುಷ್ಯ ಮಾತಂಗ. ಅತ್ರೇಯ ಒಬ್ಬ ಬೇಡನ ಮಗ. ಹೌದು. ಮಹರ್ಷಿ ಅತ್ರೇಯನ ಮಗ ದತ್ತಾತ್ರೇಯ. ನಾವು ದತ್ತಾತ್ರೇಯಗೆ 3 ಗುಣಗಳಿತ್ತು: ರಜಸ್ ತಮಸ್ ಸತ್ವ. ಅದಕ್ಕೆ 3 ತಲೆಗಳು, 3 ಮುಖಗಳು. ಅದಕ್ಕೆ ನಾವು ಅವರಿಗೆ ಸದ್ಗುರು ಅಂತೇವೆ. ಹೌದು. ಅಂದರೆ ಈಗ ಒಬ್ಬ ಬೇಡನ ಮಗನಿಗೆ ನಾವು ಪೂಜೆ ಮಾಡ್ತೇವೆ, ತಪ್ಪ? ಮಹರ್ಷಿ ಅತ್ರೇಯ ಋಷಿ ಮಗ ದತ್ತಾತ್ರೇಯ ಸದ್ಗುರು. ಅಂದರೆ ಮೊದಲು ಎಲ್ಲ ದೇವರಿಗಿಂತಲೂ ಮೊದಲು ಸದ್ಗುರುಗೆ, ನಾವು ಗುರುಗಳಿಗೆ ವಂದನೆ ಮಾಡ್ತೇವೆ. ಅಂದರೆ ಈ ಒಂದು ವರ್ಣಾಶ್ರಮ ಅಂತ ಅನ್ನೋದು ಆವಾಗ ಏನಿತ್ತು, ಆವಾಗ ವರ್ಣಭೇದ ಅನ್ನೋದನ್ನು ಯಾವತ್ತೂ ಮಾಡಲೇ ಇಲ್ಲ. ಅದಕ್ಕೆ ಇಲ್ಲಿ ಇವು ಕೆಲವೊಂದು ನಾನು ನಿಮಗೆ ಉದಾಹರಣೆಗಳನ್ನ ಕೊಟ್ಟೆ ಅಷ್ಟೇ. ಆದರೆ ಈ ಪ್ರೊಫೆಷನ್ಸು, ಕಾಸ್ಟು ಅಥವಾ ಕ್ರೀಡು ಅನ್ನಿ, ಜಾತಿ ಅನ್ನಿ, ಮತ ಅನ್ನಿ, ಪಂಥ ಅನ್ನಿ, ಇದಕ್ಕೆಲ್ಲ ಬರೋದಕ್ಕೆ ಕಾರಣ ರಾಜಕೀಯ ಅಂತ ಮಾತ್ರ ನಾನು ಹೇಳ್ತೀನಿ. ರಾಜಕೀಯದಲ್ಲಿ ತಮ್ಮ ಗೆಲುವು ಸಾಧಿಸಲಿಕ್ಕೆ ಅಥವಾ ಒಂದು ಓಟ್ ಕಿತ್ಕೊಳ್ಳೋದಕ್ಕೆ ಮಾಡಿದಂಥ ಇದೊಂದು ಅಧರ್ಮ ಕೆಲಸ ಅಂತಂದರೂ ಏನು ತಪ್ಪಿಲ್ಲ. ಈ ವರ್ಣ ಆಶ್ರಮಕ್ಕೆ 4 ಹೆಸರು ಹೇಗೆ ಬಂತು? ಈಶಾನ್ಯ, ಎಲ್ಲಿ ನಿಮಗೆ ಅಲ್ಟ್ರಾವೈಲೆಟ್ ರೇಸ್ದಿಂದ ನಮ್ಮ ಬಾಡಿಯಲ್ಲಿ ಅದು ಹೋಗಿ ಅಲ್ಲಿ ಒಂದು ಹಾರ್ಮೋನ್ ಕ್ರಿಯೇಟ್ ಮಾಡುತ್ತೆ. ಆ ಹಾರ್ಮೋನು ಬಾಡಿಯಲ್ಲಿ ವಿಟಮಿನ್ ಡಿ ಕ್ರಿಯೇಟ್ ಮಾಡುತ್ತೆ. ಆ ವಿಟಮಿನ್ ಡಿ ನಮ್ಮ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಬ್ರೈನ್ ಸ್ಟಿಮ್ಯುಲೇಟ್ ಆದಾಗ ಮನುಷ್ಯ ಎಚ್ಚೆತ್ಕೊಂಡು ತನ್ನ ಅಧ್ಯಯನಕ್ಕೆ ಒಂದು ಪೂರಕವಾಗುತ್ತೆ. ಹೇಗೆ ನಾವು ಗಳಿಸ್ಬೇಕು? ಆ ಮನುಷ್ಯ ಬರೀ ತನ್ನ ಸ್ಟಡಿ, ತನ್ನ ಶಿಕ್ಷಣದಲ್ಲೇ ಜಾಸ್ತಿ ಆಸ್ಥೆ ವಹಿಸ್ತಾನೆ. ಅದಕ್ಕೆ ಅದು ಈಶಾನ್ಯ ಕ್ವಾಡ್ರೆಂಟು ಅಥವಾ ವಿಭಾಗ ಇದೆಯಲ್ಲ, ಅದು ಬ್ರಾಹ್ಮಣ್ಯ ಕೊಡುತ್ತೆ. ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ್ಯ ಕೊಡುತ್ತೆ. ಅವನು ಮುಂದೆ ಬ್ರಾಹ್ಮಣ ಆಗ್ಬೋದು, ಏನು ಬೇಕಾದಾಗ್ಬೋದು. ಆದರೆ ಅವನು ಎಲ್ಲಿವರೆಗೆ ಆ ಸ್ಥಾನದಲ್ಲಿರ್ತಾನೆ, ಆ ವಿಭಾಗದಲ್ಲಿರ್ತಾನೆ, ಅವನಿಗೆ ಬ್ರಾಹ್ಮಣ್ಯನೇ ಬರ್ತಾ ಇರುತ್ತೆ.